ಈಗ ವೀಕ್ಷಕರೇ, ಈ ರಾತ್ರಿಯಲ್ಲಿ ಏನು ಮಾಡಬೇಕೆಂದರೆ ನಮಾಜ್, ಕುರಾನ್ ಓದುವುದು ಅಥವಾ ಕೇಳುವುದು, ಅಲ್ಲಾಹನ ಜಿಕ್ರ್, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ದರೂದ್, ದುವಾ, ಅಲ್ಲಾಹನಿಂದ ಬೇಡಿಕೆ, ಈ ರೀತಿ ಯಾವುದೇ ಆಗಲಿ ಆರಾಧನೆಯಲ್ಲಿ ನಿರತರಾಗಿರಬೇಕು. ಶಬ್ಬೆ ಬರಾತಿನಲ್ಲಿ ನಾವು ಬೇಕಾದರೆ ಸ್ವಲ್ಪ ಹೊತ್ತು ಜಾಗರಣೆ ಮಾಡಿ ಮಲಗಬಹುದು. ಆದರೆ ಈ ರಾತ್ರಿಯಲ್ಲಿ ಮಲಾಯಿಕಾ ಬರುವ ಸಮಯ ಯಾವುದೆಂದು ನಮಗೆ ತಿಳಿದಿಲ್ಲ. ಹೀಗಾಗಿ ಈ ರಾತ್ರಿಯಲ್ಲಿ ಒಂದು ಕ್ಷಣವೂ ಕೂಡ ಅಗತ್ಯವಿಲ್ಲದ ಮಾತುಗಳಲ್ಲಿ ಅಥವಾ ನಿದ್ರೆಯಲ್ಲಿ ವ್ಯರ್ಥ ಮಾಡಬಾರದು. ಹಾಗೂ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹಾರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಕೇಳಿದರು, ನನಗೆ ಶಬ್ಬೆ ಕದರಿನ ಬಗ್ಗೆ ತಿಳಿದರೆ ನಾನು ಅದರಲ್ಲಿ ಅಲ್ಲಾಹನಿಂದ ಏನೆಂದು ಬೇಡಲಿ? ಇದಕ್ಕೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹಾರವರಿಗೆ ಒಂದು ದುಆ ಕಲಿಸಿದರು. ಅಲ್ಲಾಹುಮ್ಮ ಇನ್ನಕ ಅಫೂನ್ ಕರೀಂ ತುಹಿಬ್ಬುಲ್ ಅಫ್ವ ಫಅಫು ಅನ್ನಾ ಯಾ ಕರೀಂ. ನಾವು ಕೂಡ ಈ ರಾತ್ರಿಯಲ್ಲಿ ಆದಷ್ಟು ಅಲ್ಲಾಹನಿಂದ ಈ ದುಆವನ್ನು ಬೇಡಬೇಕು. ಹಾಗೂ ಈ ರಾತ್ರಿಯ ಆದಷ್ಟು ಭಾಗ ನಾವು ಅಲ್ಲಾಹನಿಂದ ಬೇಡುವುದರಲ್ಲೇ ಕಳೆಯಬೇಕು.